ಶಾಂತವಾಗಿದ್ದ ಭೀಮೆಯ ಒಡಲು ಮತ್ತೆ ನೆತ್ತರ್ನಿಂದ ನೆಂದು ಹೋಗಿದೆ. ಭೀಮಾ ತೀರದಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಕೇಳಿಸಿದೆ. ಆದರೆ ಈ ಬಾರಿ ಕೇವಲ ಗುಂಡಿನ ಸದ್ದಷ್ಟೇ ಅಲ್ಲ, ಬದಲಾಗಿ ಮಚ್ಚುಗಳು ಕೂಡ ಅಲ್ಲಿ ಝಳಪಿಸಿದ್ದಾವೆ. ಒಟ್ಟಾರೆಯಾಗಿ ಭೀಮಾ ತೀರದಲ್ಲಿ ನಡೆದಂಥ ಒಂದು ದಾಳಿಯಿಂದಾಗಿ 6 ಜನ ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಲೈಟ್ ಇಲ್ಲ ಏನು ಭೀಮಾ ತೀರದಲ್ಲಿ ಮತ್ತೆ ರಣಭೀಕರ ಹತ್ಯಾಕಾಂಡ ನಡೆದಿದೆ. ಜಮೀನಿಗಾಗಿ ಸಾಲು ಸಾಲು ಹೆಣಗಳು ಬಿದ್ದಿರುವಂಥದ್ದು. ಚಡಚಣದ ಗೋವಿಂದಪುರದಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನರು ಕೊಲೆಯಾಗಿದ್ದಾರೆ. ಲಾಂಗು ಮಚ್ಚಿನ ಜೊತೆಗೆ ಗುಂಡನ್ನು ಹಾರಿಸಿ ಒಂದು ಅಟ್ಟಹಾಸವನ್ನು ಮೆರೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 6 ಜನ ವ್ಯಕ್ತಿಗಳ ಪ್ರಾಣ ತೆಗೆಯಲಾಗಿದೆ. ಆ್ಯಂಡ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಥ ಗಲಾಟೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಡೀ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕೆಂದರೆ ಈಗ ಜಮೀನು ವಿಷಯದಲ್ಲಿ ಹಳೆ ಪ್ರೇಮ ಗೀತೆ ಕೂಡ ಈಗ ಸದ್ದು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ದ್ವೇಷ ಹಾಗೇ ಇತ್ತು. ಜಮೀನು ವಿಷಯ ಯಾವಾಗ ಮುನ್ನೆಲೆಗೆ ಬಂತು, ಈ ವಿಷಯವನ್ನು ಇಟ್ಕೊಂಡು 6 ಜನರ ಬಲಿ ಪಡೆಯಲಾಗಿದೆ. 6 ಜನರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಭೀಮಾ ತೀರವನ್ನು ಮತ್ತೆ ಕ್ರೌರ್ಯದಿಂದ ಮಿಂದೇಳುವಂತೆ ಮಾಡಿದೆ. ಕ್ರೌರ್ಯದ ಕಡಲಲ್ಲಿ ತೇಲುವಂತೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.